ಪರ್ಣಿಕಾ, ಆ ಮೂಲಿಕೆನ ತರೋದಿಕ್ಕೆ ನಾವೇನ್ ಮಾಡ್ಬೇಕು ಅಂತ ಹೇಳಮ್ಮ. ಅಷ್ಟಕ್ಕೂ ನಿನಗೇನ್ ಬೇಕು? ಮದ್ವೆ. ಭಾವನ್ ಜೊತೆ ನನ್ನ ಮದ್ವೆ. ಭಾವ ನನ್ನನ್ನ ಹೆಂಡತಿ ಅಂತ ಒಪ್ಕೋಬೇಕು. ಛೀ, ನಿನ್ ಮುಖ ನೋಡಕ್ಕೂ ನಂಗೆ ಅಸಹ್ಯ ಆಗುತ್ತೆ. ನಿನ್ನ ಮದ್ವೆ ಬೇರೆ ಆಗ್ಬೇಕಂತೆ. ನಾನ್ ಸತ್ರು ನಿನ್ನ ಮದ್ವೆ ಮಾಡ್ಕೊಳಲ್ಲ. ಮಾಡ್ಕೊಳಲ್ವಾ? ಹಾಗಾದ್ರೆ ನಾನ್ ಸತ್ತೋಗ್ತೀನಿ, ಸಾಯ್ತೀನಿ. ಸಮಯ ವ್ಯರ್ಥ ಆಗ್ತಾ ಇದೆ. ನೀನೀಗ ತಡ ಮಾಡಿದ್ರೆ ಆಮೇಲೆ ಇವಳನ್ನ ಬದುಕ್ಸೋದು ಕಷ್ಟ. ಕೇಳಿಸ್ಕೊಂಡ್ಯಲ್ಲ ಭಾವ, ಆ ಪುಣ್ಯ ಬದುಕಲ್ಲ. ನಿಜವಾಗ್ಲೂ ಅವಳು ಬದುಕ್ಬೇಕು ಅನ್ನೋ ಆಸೆ ಇದ್ರೆ ನನ್ನನ್ನೇ ಮದ್ವೆ ಮಾಡ್ಕೋತಿ ಅಂತ ಮಾತು ಕೊಡ್ಬೇಕು. ಹೇಳು, ಮದ್ವೆ ಮಾಡ್ಕೋತೀಯ? ತಡ ಮಾಡ್ಬೇಡ ಭಾವ, ಹೇಳು. ಈ ತರ ಬಲವಂತವಾಗಿ ಮಾಡ್ಕೊಳ್ಳೋದು ಮದ್ವೆ ಅನ್ನಲ್ಲ, ನರ್ಕ ಅಂತಾರೆ. ಅದು ನರ್ಕ ಆದ್ರೂ ನನಗ್ ಸಂತೋಷನೇ. ಹೇಳು ಭಾವ, ಮಾತು ಕೊಡ್ತೀಯೋ ಇಲ್ವೋ? ಪುಣ್ಯ ಸತ್ತು ಹೋಗ್ತಾಳೆ ಭಾವ, ಮಾತು ಕೊಡು ಭಾವ, ಮಾತು ಕೊಡು. ತಡ ಮಾಡ್ಬೇಡ ಭಾವ, ಅವಳು ಬದುಕ್ಬೇಕು ಅಂದ್ರೆ ನನ್ನೇ ಮದುವೆ ಮಾಡ್ಕೋತೀನಿ ಅಂತ ಒಪ್ಕೋ. ತಡ ಮಾಡಬೇಡ ನಿರುದ್. ಭಾವ, ಹೇಳು ಭಾವ, ನನ್ನ ಮದುವೆ ಮಾಡ್ಕೋತೀನಿ ಅಂತ ಮಾತು ಕೊಡು. ಭಾವ, ತಡ ಮಾಡಿದ್ರೆ ಪುಣ್ಯನ್ ಪ್ರಾಣಕ್ಕೆ ಅಪಾಯ. ಹೇಳು. ತಡ ಮಾಡಬೇಡ ನಿರುದ್. ಆ ವಿಷ ಪುಣ್ಯನ್ನ ಸಾಯಿಸ್ಬಿಡತ್ತೆ. ಹೇಳು ಭಾವ, ಮದುವೆ ಮಾಡ್ಕೋತೀನಿ ಅಂತ ಹೇಳು. ಸರಿ, ನಿನ್ನೆ ಮದುವೆ ಮಾಡ್ಕೋತೀನಿ. ಸಾಕಾ? ಸಾಕಾಗಲ್ಲ. ನಿಮ್ಮಮ್ಮನ ಮೇಲೆ ಆಣೆ ಮಾಡಿ ಹೇಳು, ಆವಾಗ ನಂಬ್ತೀನಿ. ತಡ ಆಗ್ತಾ ಇದೆ, ವಿಷ ಪ್ರಭಾವ ಜಾಸ್ತಿ ಆಗತ್ತೆ. ಹೇಳು. ನನ್ನ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನನಗ ಮೂಲಿಕೆ ತಂದ್ಕೊಟ್ರೆ ಮದ್ವೆ ಮಾಡ್ಕೋತೀನಿ. ಹೇಳಿದ್ನಲ್ಲ ಪ್ರಮಾಣ ಮಾಡಿ. ಹೋಗದನ್ ತಗೊಂಬಾ. ಭಾವ, ತಗೋ. ಅದನ್ನ ಇಲ್ಲಿಡಪ್ಪ. ಪುಣ್ಯ 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 ಪುಣ್ಯ, ನಿಂಗೇನು ಆಗಿಲ್ಲ ಪುಣ್ಯ. ಪುಣ್ಯ, ನೀನ್ ಬದುಕಿದ್ಯಾ? ಅಮ್ಮ ಪುಣ್ಯ, ಅಮ್ಮ ಪುಣ್ಯ. ಪುಣ್ಯಾಗೆ ಮತ್ತೆ ಪುನರ್ಜನ್ಮ ಕೊಟ್ಟಿದ್ಯಾ. ತುಂಬಾ ಉಪಕಾರ ಆಯ್ತಮ್ಮ, ತುಂಬಾ ಉಪಕಾರ ಆಯ್ತು. ಭಾವ,
ವಿಷಯದಿಂದ ನನ್ನನ್ನು ಕಾಪಾಡಿದಂಥ ಪ್ರತಿಯೊಬ್ಬರಿಗೂ ಮನಸ್ಪೂರ್ವಕವಾಗಿ ಧನ್ಯವಾದಗಳು. ನಾನು ಮಾಡಬೇಕಾಗಿರೋ ಕೆಲಸ ಇನ್ನೂ ಉಳ್ಕೊಂಡಿದೆ. ಅದಕ್ಕೆ ಆ ದೇವರು ನನ್ನನ್ನು ಬದುಕಿಸ್ಬಿಟ್ಟಿದ್ದಾನೆ. ಪುಣ್ಯ, ಒಂದ್ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ, ಒಳಗಡೆ ಹೋಗೋಣ. ಬಾ ಅಮ್ಮ. ನಡಿ. ಅಮ್ಮ, ಅಮ್ಮ ಸಾಧಿಸ್ಬಿಟ್ನಮ್ಮ. ನನ್ನ ಭಾವನ ನಾನು ಕೊನೆಗೂ ಪಡ್ಕೊಂಡ್ಬಿಟ್ಟೆ. ಈ ಭಾವನ ಜೊತೆ ನನ್ನ ಮದ್ವೆನ ಯಾರು ಕೂಡ ತಡೆಯಕ್ಕಾಗಲ್ಲ. ಇವತ್ತಿಂದ ಆ ಪುಣ್ಯನ್ ಪೀಡೆ ತೊಲಗ್ತು ಅಂತ ಅನ್ಕೋ. ಈ ಮನೆ ಸೊಸೆ ನಾನೇ. ಬರ್ನಿ. ಯಾಕೆ ಹೊಡೆದ್ಯಮ್ಮ? ನಿಜ ಹೇಳ್ಬೇಕು ಅಂದ್ರೆ ನೀನು ಅಲ್ಲೇ ಹೊಡಿಬೇಕಾಗಿತ್ತು, ಆದ್ರೆ ಹೊಡಿಲಿಲ್ಲ. ನಮ್ಮ ಅಣ್ಣನೇ ನಿಂಗೆ ಹೊಡೆದ್ಬಿಟ್ಟು ನಿನ್ನ ಸುಮ್ಮನೆ ಬಿಟ್ಬಿಟ್ಟ. ಇಲ್ಲ ಅಂದಿದ್ರೆ ನೀನು ಮಾಡಿರೋ ಕೆಲ್ಸಕ್ಕೆ ಇಷ್ಟೊತ್ತಿಗಾಗ್ಲೇ ನಿನ್ನ ಕುತ್ತಿಗೆ ಹಿಡಿದು ಸಾಯಿಸ್ಬಿಡ್ತಾ ಇದ್ದ. ಈ ಥರ ತಿಕ್ಕಲ್ ಕೆಲಸ ಮಾಡೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬಂತೆ? ನೀನು ಆ ಮೂಲಿಕೆ ತಂದ್ಕೊಡೋದು ಸ್ವಲ್ಪನಾದ್ರೂ ತಡ ಆಗಿದ್ರೆ ಆ ಪುಣ್ಯ ಸತ್ತೋಗ್ಬಿಡ್ತಾ ಇದ್ಲು. ನೀನ್ ಆ ಪುಣ್ಯನ್ ಪ್ರಾಣದ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಪುಣ್ಯನ್ಗೋಸ್ಕರ ನಿನ್ನ ಮಗಳಿಗೆ ನೋವು ಕೊಡ್ತಿದ್ಯಾ? ತುಂಬಾ ಕಾಮಿಡಿ ಆಗಿದ್ಯಮ್ಮ. ಪುಣ್ಯನ ಸರ್ವನಾಶ ಮಾಡ್ಬೇಕು ಅನ್ಕೊಂಡಿದ್ದಿ ಭದ್ರಾವತಿ. ಮಗಳಿಗೆ ನೀತಿ ಹೇಳೋದ್ ನೋಡ್ತಿದ್ರೆ ನಿನಗೇನ್ ಅನ್ಸುತ್ತೋ ಗೊತ್ತಿಲ್ಲ. ನನಗ್ ಮಾತ್ರ ದೆವ್ವಗಳು, ವೇದ ಮಂತ್ರ. ನೀನ್ ನಿನ್ ತಾಯಿ ಬಗ್ಗೆ ಅರ್ಥ ಮಾಡ್ಕೊಳಕ್ಕೆ 100 ಜನ್ಮ ಹೆತ್ತು ಬರ್ಬೇಕು. ನಿನಗ್ ನಾನು ಹೊಡೆದಿದ್ದು ಪುಣ್ಯ ಮೇಲಿರೋ ಪ್ರೀತಿ ಅಥವಾ ನಿಧಿ ಅವಳಿಂದ ಸಿಗುತ್ತೆ ಅನ್ನೋ ಆಸೆಯಿಂದಲ್ಲ ಕಣೆ, ಭಯ. ನಮ್ಮ ಅಣ್ಣನ ಕೋಪಕ್ಕೆ ಎಲ್ಲಿ ನೀನ್ ಬೂದಿ ಆಗೋಗ್ಬಿಡ್ತೀಯ ಅನ್ನೋ ಭಯದಿಂದ ಕಣೆ. ಆ ಭಯದಿಂದನೇ ಹೊಡೆದೆ. ಅಲ್ಲ, ಆ ಪುಣ್ಯ ಎಲ್ಲಾದ್ರೂ ಸತ್ತೋದ್ರೆ ಆ ನಿಧಿ ರಹಸ್ಯನೂ ಅವಳ ಜೊತೆನೆ ಸಾಯುತ್ತೆ ಅಂತ ಭಯದಿಂದ ನೀನ್ ನನಗ್ ಹೊಡೆದಿದ್ದು. ಸಾಯಿಸ್ಬಿಡ್ತೇನೆ. ಇಂಥ ಮಗಳಿಗೋಸ್ಕರನ ನಾನ್ ನನ್ನ ಗಂಡನ ಬಿಟ್ಟು ಬಂದಿದ್ದು. ನಿನಗೋಸ್ಕರನ ನನ್ನ ಜೀವನನ ತ್ಯಾಗ ಮಾಡಿ ಒಂಟಿಯಾಗಿ ಬದುಕ್ತಾ ಇರೋದು. ಹೌದು, ನಾಗನಿಧಿನ ನಾನು ಪಡ್ಕೊಳ್ಳೇಬೇಕು. ಯಾಕೆಂದ್ರೆ ನನ್ನ ಮಗಳು ಮಹಾರಾಣಿಯಾಗಿ ಬದುಕಬೇಕು. ನಾಗನಿಧಿನ ಪಡ್ಕೊಳ್ಳೇಬೇಕು. ಯಾಕೆಂದ್ರೆ ನನ್ನ ಮಗಳು ಅಷ್ಟೈಶ್ವರ್ಯನ, ಅಷ್ಟು ಧನನ ಅವಳು ಅನುಭವಿಸ್ಬೇಕು. ಹೌದು, ನನಗೆ ನಾಗನಿಧಿ ಬೇಕು. ಯಾಕೆಂದ್ರೆ ನನ್ನ ಮಗಳು ವಂಶದಲ್ಲಿ ಒಂದ್ ತಲೆಮಾರಲ್ಲ, ತಲೆಮಾರು 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 ತಲೆಮಾರಷ್ಟು ಅನುಭವಿಸ್ಬೇಕು. ಇವಾಗ ಅರ್ಥ ಆಯ್ತಾ? ಇವಾಗ ಅರ್ಥ ಆಯ್ತಾ ನಿಮ್ಮಮ್ಮ ಎಷ್ಟು ಸ್ವಾರ್ಥಿ ಅನ್ನೋದು? ಇವಾಗ ಅರ್ಥ ಆಯ್ತಾ ನಿಮ್ಮಮ್ಮ ಎಂತ ದುರ್ಮಾರ್ಗ ಹಿಡಿದಿದ್ದಾಳೆ ಅಂತ? ಸಾರಿ ಅಮ್ಮ. ಬರ್ನಿ, ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡು ಬದುಕ್ತಿರೋ ನನ್ನ ಅರ್ಥ ಮಾಡ್ಕೊಳ್ದೇ ಇದ್ರೂ ಪರವಾಗಿಲ್ಲ. ಅಪಾರ್ಥ ಮಾತ್ರ ಮಾಡ್ಕೋಬೇಡ. ನನ್ನ ಕೈ ತಡ್ಕೊಳಕ್ಕಾಗಲ್ಲ. ಸರಿ ಅಮ್ಮ, ಇನ್ಯಾವತ್ತೂ ಹೀಗ್ ಮಾತಾಡಲ್ಲ. ಬರ್ನಿ, ನೀನಿನ್ನೋ ಸರಿಯಾದ ಸಮಯ ನೋಡಿ ಅನಿರುದ್ಧ ಮದ್ವೆಗೆ ಒಪ್ಸಿದ್ಯಾ. ಆದ್ರೆ ಅದನ್ನೆಲ್ಲ ನೋಡಿರೋ ನಮ್ಮ ಅಣ್ಣ, ಅತ್ತಿಗೆ, ಅಮ್ಮ ಅವ್ರು ನಿನ್ ಬಗ್ಗೆ ಏನ್ ಅಂದ್ಕೊಂಡಿದ್ದಾರೆ ಅಂತ ಒಂದ್ಸಲ ಏನಾದ್ರೂ ಯೋಚನೆ ಮಾಡಿದ್ಯಾ? ನನಗ್ ಬೇಕಾಗಿರೋದು ನನ್ ಭಾವ. ಅವನನ್ ಬಿಟ್ಟು ನನ್ ಬಗ್ಗೆ ಯಾರು ಏನ್ ಅನ್ಕೊಂಡ್ರು ಬೇಕಾಗಿಲ್ಲ ಅಮ್ಮ. ಬೇಕು ಕಣೆ. ಯಾಕೆಂದ್ರೆ ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಇದ್ರೆ ನಾವು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ಬೋದು. ಅತ್ತಿಗೆ ಮತ್ತೆ ಅಮ್ಮನ ಒಪ್ಸೋದು ಎಷ್ಟು ಮುಖ್ಯನೋ ಇದಕ್ಕೆಲ್ಲ ಅಣ್ಣನ ಒಪ್ಪಿಗೆ ಕೂಡ ಅಷ್ಟೇ ಮುಖ್ಯ ಅನ್ಸ್ಕೊಳ್ಳುತ್ತೆ. ನಾನು ನಿನ್ ಮಗಳಮ್ಮ. ಭಾವ ನನ್ನನ್ನ ಮದ್ವೆ ಆಗ್ತೀನಿ ಅಂತ ಹೇಳೋ ತರ ಮಾಡಿದ್ದೀನಿ. ಮತ್ತೆ ನನ್ನ ಮಗಳ ತರ ನೋಡ್ಕೊಳ್ಳೋ ಮಾವ ಏನ್ ಬದಲಾಯಿಸಲ್ವಾ? ಜಾಗ್ರತೆ. ಸಮಯ ನಮಗ ಅನುಗುಣವಾಗಿರಲ್ಲ. ಸರಿಯಾಗಿ ನೋಡ್ಕೊಂಡು ಹೆಜ್ಜೆ ಇಡು. ನೋಡ್ತಾ ಇರಮ್ಮ, ನಿನ್ ಮಗಳು ಹೇಗ್ ಆಟ ಆಡಿಸ್ತಾಳೆ ಅಂತ.
ನಮ್ಗಿಷ್ಟ ಇರೋರ್ಗೆ ಕಷ್ಟ ಕೊಡೋದು ಅಂದ್ರೆ ಮಾತಲ್ಲಿ ಹೇಳೋ ಅಷ್ಟು ಸುಲಭ ಅಲ್ಲ. ಸಾಕು ಸಾಕು, ಈ ನಿನ್ ಮಾಯೆ ಮಾತುಗಳಿಂದ ನನಗ್ ಮೋಸ ಮಾಡ್ಬೇಡ. ನಡಿ. ಇಲ್ಲ, ನಿನ್ನನ್ ಬಿಟ್ಟು ನಾನು ಹೋಗಲ್ಲ ಪುಣ್ಯ. ನೀನು ನನ್ನ ಪ್ರಾಣ ಪುಣ್ಯ. ಪುಣ್ಯ, ಮಾಲಂಗೋಸ್ಕರ ಅದ್ಕೊಂಡು ಯಾವ ಪ್ರಯೋಜನನೂ ಇಲ್ಲ. ಅವಳನ್ನ ಮರ್ತ್ಬಿಡು. ಯಾಕಂದ್ರೆ ನಡೆದಿರೋದನ್ನ ತಪ್ಸಕ್ಕಾಗಲ್ಲ, ನಡೆಯೋದನ್ನ ತಡೆಯಕ್ಕಾಗಲ್ಲ. ಹಾಗಿದ್ದಾಗ ಎಷ್ಟಾದ್ರೂ ಪ್ರಯೋಜನ ಇಲ್ಲ. ನಾವು ಪ್ರೀತಿಸಿದವರು ದೂರ ಆದ್ರೆ ಎಷ್ಟು ನೋವಾಗುತ್ತೆ ಅನ್ನೋದು ನಿನಗೇನು ಗೊತ್ತು? ಪ್ರೀತಿಸಿದವ್ರು ದೂರ ಆದ್ರೆ ಎಷ್ಟು ನೋವಾಗುತ್ತೆ ಅಂತ ನಿನ್ನ ಪ್ರೀತಿಸೋ ನನ್ನನ್ನು ಬಿಟ್ರೆ ಇನ್ಯಾರಿಗೆ ಗೊತ್ತಾಗುತ್ತೆ ಪುಣ್ಯ? ಮಾಲ ಒಂದಿನ ದೂರ ಇದ್ದಿದ್ದಕ್ಕೆ ನೀನು ಇಷ್ಟೆಲ್ಲ ನೋವು ಅನ್ಭವಿಸ್ತಾ ಇದೆಯಾ? ನನ್ನ ಕಣ್ಮುಂದೆನೇ ಇದ್ದು ನನ್ನ ಮನಸ್ಸಿಂದ ದೂರ ಆಗ್ತಾ ಇದ್ರೆ ನಾನು ಎಷ್ಟು ನರಕ ಅನುಭವಿಸಿರ್ಬೋದು ಅದು ನನ್ನ ಮನಸ್ಸಿಗೆ ಮಾತ್ರ ಗೊತ್ತು. ನಾನು ಬೇಜಾರು ಮಾಡ್ಕೊಂಡಿರೋದು ನನ್ನ ಪ್ರೀತಿಸ್ತಾ ಇರೋ ಮಾಲ ದೂರ ಆಗಿರೋದಕ್ಕೆ. ಯಾರೇ ಯಾರನ್ನು ಪ್ರೀತಿಸಿದ್ರು ಆ ನೋವು ಮಾತ್ರ ಪ್ರೀತಿಸಿದವ್ರಿಗೆ ಮಾತ್ರ ಅಲ್ವಾ? ಹೀಗೆಲ್ಲ ಮಾತಾಡಬಾರ್ದು ಅನ್ಕೊಂಡಿದ್ದೆ, ಆದ್ರೆ ಮಾತಾಡ್ಬಿಟ್ಟೆ. ಸರಿ, ಆ ಹಾಲು ಕುಡಿ. ಬೇಡ, ನನಗೆ ಕುಡಿಬೇಕು ಅನಿಸ್ತಿಲ್ಲ. ಪ್ಲೀಸ್ ಪುಣ್ಯ, ಇನ್ ಮುಂದೆ ಯಾವತ್ತೂ ನನಗೆ ಈ ರೀತಿ ಹಾಲು ಕೊಡೋದಕ್ಕಾಗಲ್ಲ. ನೀನ್ ಕೊಡ್ಬೇಕು ಅಂತ ನಾನು ಅನ್ಕೋತಾನೂ ಇಲ್ಲ. ಇವಾಗ ನೀನ್ ಹೋಗು. ನಾನು ಇವತ್ತು ಜೀವಂತವಾಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನೀನು. ನಾನು ಬದುಕಿರೋದಕ್ಕೆ ಕಾರಣ ಮಾತ್ರ ನೀನೆ. ನನಗೋಸ್ಕರ ಯಾಕೆ ಅಷ್ಟೊಂದು ರಿಸ್ಕ್ ತಗೊಂಡೆ? ಸತ್ರೆ ಸಾಯ್ಲಿ ಅಂತ ಅಲ್ಲೇ ಬಿಟ್ಟು ಬರ್ಬೋದಿತ್ತಲ್ಲ. ನಾನಂದ್ರೆ ಇಷ್ಟ ಇಲ್ಲದೆ ಇದ್ಮೇಲೆ, ನನ್ನ ಮೇಲೆ ಪ್ರೀತಿ ಇಲ್ಲದೆ ಇದ್ಮೇಲೆ ನನ್ನ ಅಲ್ಲೇ ಸಾಯೋದಕ್ಕೆ ಬಿಡ್ಬೇಕಿತ್ತಲ್ಲ. ಏನು ಕಾಪಾಡ್ದೆ ಪುಣ್ಯ? ಸಾಧಾರಣವಾಗಿ ಯಾರಾದ್ರೂ ತೊಂದರೆಲಿರುವಾಗ ಅವ್ರನ್ನ ಕಾಪಾಡೋದು ಮನುಷ್ಯತ್ವ. ಅದಕ್ಕೋಸ್ಕರನೇ ಕಾಪಾಡಿದ್ದು. ಅಷ್ಟಕ್ಕೂ ಸಹಾಯ ಮಾಡೋದಕ್ಕೆ ಬೇರೆಯವ್ರ ಮೇಲೆ ಪ್ರೀತಿ ಅಕ್ರೆ ಎಲ್ಲ ಇರೋ ಅವಶ್ಯಕತೆ ಇಲ್ಲ. ಸ್ಪಂದಿಸೋ ಮನಸ್ಸಿದ್ರೆ ಸಾಕು. ಥ್ಯಾಂಕ್ಸ್ ಪುಣ್ಯ. ಯಾಕೆ? ನಿನ್ನ ಮನಸ್ಸು ನನ್ನ ಪ್ರೀತಿಗೆ ಸ್ಪಂದಿಸ್ತಾ ಇದ್ರು ನನ್ನ ಕಷ್ಟಕ್ಕೆ ಸ್ಪಂದಿಸ್ತಲ್ವಾ, ಅದಕ್ಕೆ. ನಿನಗೂ ಥ್ಯಾಂಕ್ಸ್ ನನ್ನ ಕಾಪಾಡಿದ್ದಕ್ಕೆ. ನಿನ್ನ ಕಾಪಾಡಬೇಕು ಅಂತ ಅನ್ಕೊಂಡಿದ್ದಕ್ಕೆ ನಿನ್ನ ಪಕ್ಕ ಇರೋದು ನಾನು. ಇಲ್ಲ ಅಂದಿದ್ರೆ ಆಗ್ಲೂ ಪಕ್ಕದಲ್ಲೇ ಇರ್ತಿದ್ವಿ, ಸ್ಮಶಾನದಲ್ಲಿ. ತಗೋ ಈ ಹಾಲು ಕುಡಿ. ನನಗೆ ಬೇಡ. ಕುಡಿ ಪುಣ್ಯ. ಭಾವ, ಅವಳೇನು ಈ ಮನೆ ಯಜಮಾನಿ ಅಲ್ಲ, ನೀನು ಈ ಮನೆ ಕೆಲ್ಸದವನು ಅಲ್ಲ. ಹಾಲ್ ತಂದು ಕೊಡೋದಕ್ಕೆ ಅವಳು ಕುಡಿಬೇಕು ಅನ್ಸಿದ್ರೆ ಮಾಡ್ಕೋತಾಳೆ, ಮಾಡ್ಕೊಳಕ್ಕಾಗಿಲ್ಲ ಅಂದ್ರೆ ಕೆಲ್ಸದವ್ರಿದ್ದಾರೆ. ಅವಳಿಗೋಸ್ಕರ ನೀನ್ ಯಾಕೆ ಕೆಲಸ ಮಾಡ್ತೀಯಾ? ನೋಡು, ಅನಾವಶ್ಯಕವಾಗಿ ರಾಧಾ ಅಂತ ಮಾಡ್ಬೇಡ. ನಾನೇನು
ನಿಮ್ ಬಾವಂಗೆ ಹಾಲು ತಂದ್ಕೊಡೋದಕ್ಕೆ ಕೇಳಲಿಲ್ಲ. ನಾನು ನಿಮ್ ತರ ಒಬ್ಬರನ್ನ ನಂಬ್ಕೊಂಡು ಬದುಕ್ತಾ ಇರೋಳಲ್ಲ. ಅಂದ್ರೆ ನನ್ನನ್ನೇ ಸೋಂಬೇರಿ ಅಂತಿದ್ಯಾ? ಈಗ ಜಗಳ ಮಾಡ್ಬೇಡ ಪರ್ಣಿಕಾ. ನೀನ್ ಸರಿಯಾಗಿದ್ದಿದ್ರೆ ನನಗೆ ಈ ಜಗಳ ಮಾಡೋ ಅವಶ್ಯಕತೆ ಏನಿತ್ತು ಭಾವ? ಅಷ್ಟಕ್ಕೂ ಮದ್ವೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಟಿದ್ಯಾ, ಮರ್ತು ಬಿಟ್ಯಾ? ನಾನೇ ನಿನ್ನ ಮದ್ವೆ ಆಗ್ತೀನಿ ಅಂತ ಹೇಳಿಲ್ಲ. ನೀನೇ ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಕೈಲಿ ಹೇಳ್ಸಿದ್ಯಾ. ಆದ್ರೆ ಏನು, ಹೇಳಿದ್ಯೋ ಇಲ್ವೋ? ಹೇಳ್ದೆ. ಮಾತು ಕೊಟ್ಟ ಮೇಲೆ ನನ್ನ ಗಂಡ ಆದಂಗೆನೆ ಇನ್ ಮುಂದೆ ನನ್ನನ್ನೇ ಪ್ರೀತಿಸ್ಬೇಕು, ನನಗೆ ತಿನ್ನಿಸ್ಬೇಕು, ನನ್ ಸೇವೆನೆ ಮಾಡ್ಬೇಕು. ಅದು ಬಿಟ್ಟು ಬೇರೆ ಹುಡುಗಿನೇನಾದ್ರೂ ನೋಡಿದ್ಯೋ? ಬಾಯ್ ಮುಚ್ಚು. ಇಲ್ಲಿ ಯಾರು ಅಷ್ಟು ಕೆಳಮಟ್ಟದಲ್ಲಿ ವರ್ತಿಸೋರಿಲ್ಲ. ನಂದು ಅವಾಗ ಇವಾಗ ಯಾವಾಗ್ಲೂ ಒಂದೇ ಮಾತು, ಈ ಪ್ರೀತಿ ಮದ್ವೆ ಏನು ನಂಗೆ ಬೇಕಾಗಿಲ್ಲ. ನಾನು ಯಾರನ್ನೂ ಪ್ರೀತಿಸ್ತಾ ಇಲ್ಲ. ನಾನು ಪ್ರೀತಿಸಿದ್ರು ಫಲಿತಾಂಶ ಸಿಗಲ್ಲ. ಕೇಳಿಸ್ಕೊಂಡ್ಯಲ್ಲ? ಇನ್ನಿವಳ ಜೊತೆ ಮಾತಾಡೋ ಅಗತ್ಯ ಇಲ್ಲ. ಹೋಗೋಣ ಬಾ. ಇವಳಿ ಹಾಲು ಕುಡಿಯೋವರೆಗೂ ನಾನಿಲ್ಲಿಂದ ಹೋಗಲ್ಲ. ನನಗ್ ಬೇಡ ಅಂತ ಹೇಳ್ದೆ ಅಲ್ವಾ? ಪ್ಲೀಸ್ ಪುಣ್ಯ. ಬೇಡ ಅಂತ ಹೇಳ್ದೆ ತಾನೆ? ಅಲ್ಲ, ಯಾಕೆ ಹೀಗೆ ಬಲವಂತ ಮಾಡ್ತಿದ್ಯಾ? ಅನಿರುದ್ಧ್, ಏನೀ ಗಲಾಟೆ? ನನ್ಗೆ ಹಾಲ್ ಬೇಡ ಅಂದ್ರೆ ಬಲವಂತ ಮಾಡ್ತಿದ್ದಾನೆ ಅಮ್ಮ. ನಾನ್ ನೋಡ್ಕೋತೀನಿ, ನೀನ್ ಹೊರಡು. ಅದು ಹಾಗಲ್ಲಮ್ಮ. ನಾನ್ ನೋಡ್ಕೋತೀನಿ ಅಂತ ಹೇಳ್ದೆ ತಾನೆ? ನಾನ್ ಕುಡಿಸ್ತೀನೋ, ನೀನ್ ಹೊರಡು. ನೀವಿಬ್ರು ಹೋಗಿ. ಅವನು ಹಾಗೇನೆ ಅಮ್ಮ. ಅವನು ಇಷ್ಟಪಟ್ಟವ್ರಿಗೋಸ್ಕರ ಎಷ್ಟು ಕಷ್ಟ ಬೇಕಾದ್ರೂ ಪಡ್ತಾನೆ. ಏನೇ ಅವಮಾನ ಆದ್ರೂ ಸಹಿಸ್ಕೋತಾನೆ. ಯಾಕೋ ಗೊತ್ತಿಲ್ಲ, ನೀನಂದ್ರೆ ಅವನಿಗೆ ಸ್ವಲ್ಪ ಜಾಸ್ತಿನೇ ಅಭಿಮಾನ. ಅದಕ್ಕೆ ಏನೋ ನಿನ್ನನ್ನ ಬದುಕಿಸ್ಕೊಳ್ಳೋಕೆ ಇಷ್ಟ ಇಲ್ದಿರೋ ಪರ್ಣಿಕಾನ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ. ಆ ಮಾತಿಂದ ನೀನೇನೋ ಬದುಕ್ಕೊಂಡೆ. ಅವನ್ ಮನಸ್ಸು ಮಾತ್ರ ಸತ್ ಹೋಯ್ತಮ್ಮ. ಈ ಹಾಲು ಕುಡಿ. ಬೇಡ ಅಮ್ಮ ಅವ್ರೆ. ಕುಡಿಯಮ್ಮ. ಕುಡಿ. ಇವತ್ತು ಅಮಾವಾಸ್ಯೆ. ಈ ಮನೆ ಸೊಸೆ ಪಶುಪತಿ ಸಮಾಧಿ ಹತ್ರ ದೀಪ ಇಡಬೇಕು. ಇಲ್ಲಾಂದ್ರೆ ಪಶುಪತಿ ಸಮಾಧಿಯಲ್ಲೇ ಇರ್ಬೇಕಾಗತ್ತೆ. ಅಮ್ಮ, ನೀನ್ ಮಾಡಿರೋ ಸಹಾಯಕ್ಕೆ ಜೀವನ ಪೂರ್ತಿ ಋಣಿಯಾಗಿರ್ತೀವಮ್ಮ. ಏನೋ ನನಗ್ ಗೊತ್ತಿರೋ ವೈದ್ಯ ಮಾಡಿದ್ನಮ್ಮ. ಇದ್ರಲ್ಲಿ ನಂದೇನು ದೊಡ್ಡದಿಲ್ಲ ಅಮ್ಮ. ಇಲ್ಲಮ್ಮ, ಸಮಯಕ್ಕೆ ನೀನ್ ಬಂದಿಲ್ಲ ಅಂದಿದ್ರೆ ಪುಣ್ಯ ಸತ್ತೋಗ್ತಿದ್ಲು. ನಮ್ಮ ಅನಿರುದ್ಧನ ಕಾಪಾಡಕ್ ಬಂದು ಅವಳ ಪ್ರಾಣ ಬಿಟ್ಟಿದ್ರೆ ಆ ಶಾಪ ನಮಗ್ ತಟ್ತಾ ಇತ್ತು. ಆ ಪಾಪ ನಮ್ಮನ್ನ ಹಿಂಬಾಲಿಸ್ತಾನೆ ಇರ್ತಿತ್ತು. ನೀನ್ ಬರೀ ಅವಳ ಪ್ರಾಣ ಮಾತ್ರ ಉಳಿಸಿಲ್ಲ, ನಮ್ ಕುಟುಂಬದ ಮೇಲೆ ಬೀಳ್ತಿದ್ದ ಶಾಪನೂ ಓಡಿಸಿದ್ಯಾ. ಇವತ್ ಒಂದಿನ ನಮ್ ಕುಟುಂಬಕ್ಕೆ ಜೊತೆಯಾಗಿರು ಅಂತ ಕೇಳ್ಕೊತಾ ಇದ್ದೀನಿ. ಯಾಕಮ್ಮ? ನಮ್ಮ ಅನಿರುದ್ಧಿಗೆ ಭುಜಂಗ ಸರ್ಪ ಶಾಪ ಇದೆ. ಆ ಶಾಪದ ಪ್ರಕಾರ ಅಮಾವಾಸ್ಯೆ ಮುಗಿಯೋಷ್ಟ್ರಲ್ಲಿ ಅವನ್ನ ಕಚ್ಚಿಬಿಡತ್ತೆ. ಒಂದು ಸಲ ಕಚ್ಚಿದೆ ಅಲ್ವಾ ಅಮ್ಮ? ಆ ಭುಜಂಗ ಮತ್ತೆ ಬರುತ್ತೇನೋ ಅಂತ ಭಯ ಆಗ್ತಿದೆ. ನಿಮ್ಮ ಭಯ ನನಗೆ ಅರ್ಥ ಆಗತ್ತಮ್ಮ. ನಿಮಗೆ ಜೊತೆಯಾಗಿ ನಾನಿದ್ದೀನಿ. ಆದ್ರೆ ನಿಮ್ಮ ಮೊಮ್ಮಗನ ಗಂಡಾಂತರ ಕಳಿಬೇಕು ಅಂದ್ರೆ, ಅಪಮೃತ್ಯು ಭಯ ಹೋಗ್ಬೇಕಂದ್ರೆ ಈ ಮನೆ ಸೊಸೆ ಒಂದು ಕೆಲಸ ಮಾಡಬೇಕು.
ಏನಮ್ಮ ಅದು? ಅಷ್ಟಮೂಲಿಕ ಎಣ್ಣೆಯಿಂದ ದೀಪ ಬೆಳಗಿಸ್ಬೇಕು. ಅಷ್ಟಮೂಲಿಕೆ ಎಣ್ಣೆನ? ಅಮ್ಮ, ನೀನ್ ಹೇಳಿರೋ ಮರಕ್ಕೆ ದೀಪ ಇಟ್ರೆ ಅವನ್ ಮೇಲಿರೋ ಗಂಡಾಂತರ ಎಲ್ಲ ಪರಿಹಾರ ಆಗತ್ತೆ ತಾನೆ? ಖಂಡಿತ. ಅಷ್ಟಮೂಲಿಕ ಎಣ್ಣೆಯಿಂದ ಬೆಳಗೋ ಈ ದೀಪನ ಭಕ್ತಿ ಶ್ರದ್ಧೆಯಿಂದ ನಾನು ಹೇಳಿದ ಜಾಗದಲ್ಲಿಟ್ರೆ ನಿನ್ನ ಮಗನಿಗೆ ಪೂರ್ತಿ ಆಯಸ್ ಸಿಗುತ್ತೆ. ಅಪಮೃತ್ಯು ದೋಷ ಎಲ್ಲ ಹೋಗಿ 100 ವರ್ಷ ಬದುಕ್ತಾನೆ. ಸಾಕಮ್ಮ, ಸಾಕು. ಈ ಒಂದು ಮಾತು ಸಾಕು. ನನ್ನ ಮಗನಿಗೋಸ್ಕರ ಒಂದು ದೀಪ ಅಲ್ಲ, 1,000,000 ದೀಪ ಇಡಕ್ಕೆ ಹೇಳಿದ್ರು ಇಡ್ತೀನಿ.